ಹಾಯ್ ಫ್ಯಾನ್ಸ್, ಸಾರಿ ಫ್ಯಾನ್ಸ್. ಇವತ್ತು ನಮ್ಮ ಅಣ್ಣ ಕುದಿಸಿ ರೊಟ್ಟಿ ಮಾಡಕತ್ತಾನ. ರೊಟ್ಟಿ ಅಲ್ಲ ಮುರಿ. ಸಾರಿ, ಮುರಿ ಮಾಡಕತ್ತಾನ. ಮುರಿ ಮಾಡಕ್ಕೆ ಫಸ್ಟ್ ಬೇಕಾಗಿರೋದು ರೊಟ್ಟಿ. ಇದ್ರ ರೊಟ್ಟಿ ಮುರ್ಕೋರಿ, ಚಪಾತಿ ಇದ್ರೆ ಚಪಾತಿ ಮುರ್ಕೋರಿ. ಅವು ಎಷ್ಟು ಬಿರುಸಿರ್ತಾವ ಅಷ್ಟು ನಿಮ್ಗೆ ಒಳ್ಳೇದು. ಸೊ ಅದಾದ್ಮೇಲೆ ಅದು ಏನೇನು ಹಾಕಿ ಅದ್ರಾಗ ಜೀರಿಗೆ, ಸಾಸಿವೆ, ಕರಿಬೇವ, ಮೆಣಸಿನಕಾಯಿ. ಎಷ್ಟು ಬೇಕು ಅಷ್ಟು ಹಾಕೋಬೇಕಾ, ಜಾಸ್ತಿ ಹಾಕೋಬೇಕಾ? ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಎಷ್ಟು ಕಂಫರ್ಟೇಬಲ್ ಆಗುತ್ತೋ ಅಷ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಅದಾದ್ಮೇಲೆ ಈರುಳ್ಳಿ ಹಾಕೋಬೇಕಾ? ಈರುಳ್ಳಿ ಆದಮೇಲೆ ಒಂದು ಸ್ವಲ್ಪ ಬೇಯಿಸಬೇಕು. ಈರುಳ್ಳಿ ಆದಮೇಲೆ ಸ್ವಲ್ಪ ಅದು ಕೆಂಪಾಗೋವರೆಗೂ ಬೇಯಿಸ್ಬೇಕಾ, ಸ್ವಲ್ಪ ಬೇಯಿಸ್ಬೇಕಾ? ಯಾವ ಥರ? ಡ್ರೈ ಆಗಬೇಕು. ಈರುಳ್ಳಿ ಒಂದು ಸ್ವಲ್ಪ ಡ್ರೈ ಆಗೋವರೆಗೂ ಬೇಯಿಸಿ. ಕಲರ್ ಥರ ಬರುತ್ತೆ ಸೊ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಅದನ್ನ ಡ್ರೈ ಆಗೋವರೆಗೂ ವೇಟ್ ಮಾಡಬೇಕು. ನಮ್ಗೆ ಇಂಗ್ಲೀಷ್ ಬರಲ್ಲ, ನಾವು ಕನ್ನಡದವರು, ಮೊದಲೇ ನಮ್ಗೆ ಅರ್ಥ ಆಗಲ್ಲ ಅವಡ. ಸೊ ಅದೇನೋ ಒಂದು ಆಗತ್ತಾನ ಸ್ವಲ್ಪ ಒಂದು 2 ನಿಮಿಷ ಹಿಂಗೆ ಅಳಗಾಡ್ಸ್ಬೇಕು ಕೈಲಿ ಜೀರಿಗೆ. ನಿಮ್ಗೆ ಏನೇನು ಹಾಕ್ಬೇಕು ಎಲ್ಲ ಹಾಕ್ರಿ. ನಿಮಗೆ ಈಗ ಅನ್ನ ಪಾಣೆ ಉಳ್ಳಿಕ್ಕೆ ಏನೇನು ಬೇಕು ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಮತ್ತೆ ನಾ ಹೇಳಿದ್ದು ನೀವು ಟೈಮ್ ಮಾಡಿ ನನಗೆ ಯೂಸ್ ಬೇಕು, ಸಬ್ಸ್ಕ್ರೈಬ್ ಬೇಕು ಅಂತ ನಾನು ವಿಡಿಯೋ ಮಾಡೋಕತ್ತಿಲ್ಲ. ನನ್ನ ಖುಷಿಗೆ ನನ್ನ ತಿಂಡಿ ಕಾಲ ನಾನು ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ನೋಡ್ರಿ, ನಾನಂದ್ರೆ ಬಿಡಿ ನಾವು ಕುದಿಸಿ ರೊಟ್ಟಿ ಮುರಿ ಮಾಡಾಕತ್ತೆ. ಅದಾದ್ಮೇಲೆ ಟೊಮೊಟೊ ಹಾಕೊಂಡು ಸ್ವಲ್ಪ ಇದು ಮಾಡ್ಕೋಬೇಕು, ಅದನ್ನ ಹಿಂಗೆ ಮಾತ್ರ ಅಳಗಾಡ್ಸ್ಕೋಬೇಕು. ಅದಾದ್ಮೇಲೆ ಸ್ವಲ್ಪ ಅರಿಶಿಣ ಹಾಕೋಬೇಕು ಲೈಟಾಗಿ. ಉಪ್ಪಿಟ್ಟಲ್ಲ, ಸ್ವಲ್ಪ ನಿಮ್ಗೆ ರುಚಿಗೆ ಅದು ಅದನ್ನ ಕಲರ್ಗೋಸ್ಕರ. ನಾವು ವಿಡಿಯೋ ಮಾಡೋದಕ್ಕೆ ನಮ್ಗೆ ಕಲರ್ ಬೇಕು. ಯಾಕಂದ್ರೆ ನೀವು ಕಲರ್ ನೋಡಿ ಇಷ್ಟಪಡ್ತೀರೋ ಹೊರತು ನಮ್ಮ ಕಂಟೆಂಟ್ ನೋಡ್ತೀನಿ ಇಷ್ಟಪಡೋ ಮಕ್ಕಳೇ ಅಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದ್ದಿದೆಯಲ್ಲ, ಯಾವತ್ತಿದ್ರು ರಂಗಾಗಿರ್ಬೇಕು. ನಿಮಗೆ ಅಷ್ಟು ಲೌಡ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿ ಗೊತ್ತಂಗ ಕುಂಡಿ ಹತ್ತಂಗೆ ಆಗ್ತದೆ ನಿಮಗೆ. ಆಟ ಸ್ವಲ್ಪ ವೆರೈಟಿಯಾಗಿ ಹೇಳ್ತೇವೆ. ಬಟ್ ನಾವು ಏನೇ ಮಾಡಕತ್ತೇವೆ ನಮ್ಗೆ ಇಷ್ಟ ಇದು. ಆ್ಯಕ್ಚುಲಿ ನಾವು ಉತ್ತರ ಕರ್ನಾಟಕದವ್ರು, ನಮ್ಮ ಲೌಡ ನಮ್ಗೆ ಇವು ಚಪಾತಿ ಉಳಿದು ರೊಟ್ಟಿ ಉಳಿದು ಅಂದ್ರೆ ಚಿಕನ್ ಸಂಗಟ್ರೆ ಉಣಿತೇವೆ ಒಂದು. ಇಲ್ಲಾಂದ್ರೆ ಇಂಥ ಖಾಲಿ ಟೈಮ್ನಾಗ ಮುರಿ ಮಾಡ್ಕೊಂತಿರ್ತೀವಿ. ಖಾರ ಹಾಕೋಬೇಕು, ಸ್ವಲ್ಪ ಖಾರ. ನಿಮ್ಗೆ ಎಷ್ಟು ಇಂಟ್ರೆಸ್ಟೇಬಲ್ ಮತ್ತೆ ನಿಮ್ಗೆ ಎಷ್ಟು ಸ್ಟೇಬಲ್, ಕುಂಡಿ ಎಲ್ಲ ಉರಿಯಾಗ ಹಾಕೋಬೇಡ್ರಿ ಖಾರ. ನಿಮ್ಗೆ ಸುಮ್ಮನೆ ರುಚಿಗೆ ತಕ್ಕಂಗೆ ಹಾಕೋರಿ. ಖಾರ ಬೇಕು. ಅದು ಮನುಷ್ಯ ಅಂದಮೇಲೆ ಅದೇನು ಊಟದ ಜೊತೆ ಉಪ್ಪಿನಕಾಯಿ ಇರಬೇಕು. ಅವ್ರಿಗೆ ಊಟನೇ ಉಪ್ಪಿನಕಾಯಿ ಬರುತ್ತೆ. ನಮ್ದು ಒಂದು ಹಳಿ ಸರ್ ಹೇಳ್ತಿರು, ನಾನು 7th ಇರ್ಬೇಕಾದ್ರೆ. ಸೊ ಆ ಮಾತು ನನಗೆ ಇವತ್ತು ನೆನಪಾಯ್ತು. ಅದು ನಮ್ಮ ಕಿಚನ್ ಸೆಟಪ್ಪು. ನಮ್ಮ ಆರಿಕೋಣ ಇಷ್ಟೆಲ್ಲ ಡಬ್ಬಿಗಳು ಸೆಟ್ ಮಾಡಿರ್ತಾನೆ. ಸೊ ಇದು ಆರಿಕೋಣ ಅವ್ರು ತಂಗಿ ಮಾಡಿಕೊಟ್ಟಿರೋ ರೊಟ್ಟಿ. ನಾವೇನು ರೊಟ್ಟಿ ಎಲ್ಲ ಮಾಡೋ ಮಕ್ಕಳಲ್ಲ, ಯಾಕಂದ್ರೆ ಮಾಡಕ್ಕೆ ನಮ್ಗೆ ಟೈಮ್ ಇರಲ್ಲ. ಸೊ ಅಕ್ಕ ನಮಗೆ ಚಿಕನ್ ಕೊಟ್ಟಾಳ, ಬ್ಯಾಳೆ ಕೊಟ್ಟಾಳ, ಇಲ್ಲಿ ಸಾಂಬಾರು ಭೀ ಕೊಟ್ಟಾಳ. ನಿನ್ನೆ ಮೊನ್ನೆ ಸೊ ನಿನ್ನೆ ಸಂಜೆ ಮಾಡಿಲ್ಲ, ನಿನ್ನೆ ಸಂಜೆ ಮಾಡಿ ಸಾಂಬಾರು ಮಾಡ್ಕೊಟ್ಟಾಳ. ಸ್ಮೆಲ್ಲೇ ಹಿಂಗದ, ತಿಂದು ಒಬ್ಬೊಬ್ಬರು ನಿಂತು ಲಾಭ ಮಾಡ್ಕೋಬೇಕು. ಆ ರೇಂಜಿಗೆ ಅಡಿಗೆ ಅಲ್ಲ, ಸಖತ್ ನೈಸ್. ಅದು ರೊಟ್ಟಿ ಭೀ ನಿನ್ನೇನ ತಂದ ನಮ್ಮ ಅಣ್ಣ. ನಿನ್ನೇನ ತಿಂದಿಲ್ಲ ರೊಟ್ಟಿನ, ನಿನ್ನೆ ಫುಲ್ ಮೆತ್ತಗೆ ರೊಟ್ಟಿ. ಬೆಂಗಳೂರೊಳಗಿಂತ ರೊಟ್ಟಿ ತಿನ್ಬೇಕಂದ್ರೆ ಒಂದು ರೊಟ್ಟಿಗೆ ಮಿನಿಮಮ್ ಒಂದು 15 ರೂಪಾಯಿ. ಅದು ಆದ್ಮೇಲೆ ಇಲ್ಲೇ ಒಬ್ರು ಅಂಕಲ್ ಅಂಗಡಿ ಅದ, ಅಲ್ಲಿ ಹೋದ್ರೆ 9 ರೂಪಾಯಿ ರೊಟ್ಟಿ ತೋತಾರೆ. ಅಣ್ಣ ಏನು ಮಾಡೈತಿ ಹೇಳಿ ಮನ. ಎಲ್ಲ ಪಾಣೆ ಹೊಡೆದ, ಎಲ್ಲ ಪಾಣೆ ಹೊಡೆದು 1 ನಿಮಿಷ ಆದ್ಮೇಲೆ ಖಾರ ಉಪ್ಪು ಹಾಗ. ಖಾರ ಉಪ್ಪು ಹಾಕಿಲ್ಲ, ಖಾರ ಹಾಕ್ಬೇಕು. ನೀರು ಹಾಕ್ತಾ ಇದೀನಿ. ಇವಾಗ ಸುಮ್ಮನೆ ನೀರು ಹಾಕ್ಲಾಗತ್ತಾನ. ಇದು ಆದ್ಮೇಲೆ ಖರೆ ನೀರು ಹಾಕ್ತೀವಿ. ಇವಾಗ 2ನೇ ಸತಿ ಖರೆ ಹಾಕ್ತೀನಿ. ಸುಮ್ ನೀರು, ಖರೆ ನೀರು 2 ವಿಧವಾಗಿ ಹಾಕ್ಬೇಕು. ನಿಮ್ಗೆ ಯಾವ ಥರ ಕಂಫರ್ಟೇಬಲ್. ನಿಮ್ಗೆ ಸುಮ್ ನೀರು ಇಷ್ಟ ಆಗತ್ತಾ, ಖರೆ ನೀರು ಇಷ್ಟ ಆಗತ್ತಾ, ನಿಮ್ಗೆ ಸಂಬಂಧಪಟ್ಟಿರು. ನಮಗೆ ಸುಮ್ ನೀರು, ಖರೆ ನೀರು 2 ನೀರು ಇಷ್ಟ ಆಗ್ತದೆ. ಸೊ ಈ ಖರೆ ನೀರು ಹಾಕ್ಲಿಕ್ಕತ್ತಾನ ಅಣ್ಣ. ಸೊ ನೀವು ರೊಟ್ಟಿ ಎಷ್ಟು ಮುರ್ಕೊಂಡಿರ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನೀರು ಹಾಕೋಬೇಕು. ನೀವು 10 ಮುರ್ಕೊಂಡಿದ್ದೀರ ಅಂದ್ರೆ ಅಣ್ಣ ಒಂದು 5 ರೊಟ್ಟಿಗೆ ಒಂದು 3 ಗ್ಲಾಸ್ ಹಾಕ್ಬೇಕಾ? ಏನಿಲ್ಲ, ಡ್ರಮ್ ಗಡ್ಲೆ ಬರಕ ಎಟ್ವಿ ಬರಕ್ರಿ ಬರಕ್ ನಿಮ್ಗೆ ಇಟ್ಟಿಲ್ಲ. ನಿಮ್ ಕಂಫರ್ಟಬಲ್ ನೋಡ್ಕೊಂಡು ಹಾಕೊಳ್ಳೋದು. 3 ಗ್ಲಾಸ್ ಹಾಕ್ಬೇಕು, 4 ಗ್ಲಾಸ್ ಹಾಕ್ಬೇಕು ಅಂತೇನಿಲ್ಲ. ಯಾಕಂದ್ರೆ ಕಂಫರ್ಟಬಲ್ ಹೆಂಗಾಗ್ತದ, ಯಾಕಂದ್ರೆ ಅವ್ರ ಬಲ ಗ್ಲಾಸ್ ದೊಡ್ಡದಿರ್ಬೋದು, ಸಣ್ಣದಿರ್ಬೋದು. ಅಂದಾಜ್ ಮೇಲೆ ಹಾಕೋದು. ನಾವು ಅಂದಾಜ್ ಮೇಲೆ ಹಾಕ್ತಿವಿ. ಕಂಫರ್ಟಬಲ್ ಆಕ್ಚುಲಿ ನಿಮ್ಗೆ ಅಡಿಗೆ ಮಾಡೋದು ವಿಧಾನ ಬೇಕಾಗಿತ್ತಂದ್ರೆ ನಮ್ ಯೂಟ್ಯೂಬ್ ಚಾನಲ್ ನೋಡ್ಬೇಡ್ರಿ. ವಿಧಾನ ಬೇಕಾಗಿತ್ತ ನೋಡ್ಬೇಡ್ರಿ. ವಿಧಾನ ಬೇಕಂದ್ರೆ ಇದು ಸ್ಟಾರ್ಟಿಂಗ್ ಅದ. ವಿಧಾನ ಬೇಕಂದ್ರೆ ನೆಕ್ಸ್ಟ್ ಟೈಮ್
ಏನು ಅಪ್ಲೋಡ್ ಆಗ್ತದೆ ಚೆನ್ನಾಗಿ ಮಾಡ್ತೀವಿ. ಸೋಮ್ ನಮ್ಗೆ ಎಂಟರ್ಟೈನ್ಮೆಂಟಿಗೆ ನಾವು ಮಾಡಕ್ಕೆ ಕೆಲಸ ಇಲ್ಲ, ನಾವು ಭಾಳ ಫಾಲ್ತು. ನಮ್ಮ ಅಣ್ಣ ಕೆಲಸ ಅದ, ಅವ ಕಾರ್ ಮೇಲೆ ಹೋಗ್ಬೇಕೀಗ. ಸೊ ನನಗೆ ಕೆಲಸ ಇಲ್ಲ, ನಾ ಮಾಡ್ಲಿಕ್ಕೆ ಭಾಳ ಮೈಗಳಿದ್ದೀನಿ. ಸೊ ನಾ ಅದಕ್ಕೆ ಸುಮ್ಮ ಅಣ್ಣ ಏನೋ ಮಾಡ್ಬೇಕು ಅನಿಸ್ತು ನನಗೆ. ಅವ ಅಣ್ಣ ಆ್ಯಕ್ಚುಲಿ ಇನ್ಸ್ಟಾಕ್ ಬಿಡಮಿ ಅಂದ, ಇನ್ಸ್ಟಾ ಒಳಗೆ ಬಿಡಂತ ಕಂಟೆಂಟ್ ಆಗಲಿಲ್ಲ, ಅದಕ್ಕೆ ನಾ ಯೂಟ್ಯೂಬ್ನಾಗ ಬಿಡ್ಲಕತ್ತೀನಿ. ಸೊ ಉಪ್ಪು ಹಾಕಿಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪ ಅಡುಗೆಗೆ ರುಚಿ ಕೊಡ್ತದೆ ಹೊರತು ದೇಹಕ್ಕೆ ಬಿ ಪಿ ಕೊಡ್ತದ. BP ಕೊಡ್ತದ, ಶುಗರ್ ಕೊಡ್ಲಿಕ್ಕೆ ಸಕ್ಕರೆ ಹಂಗಂದ್ರೆ BP ನೇ ಕೊಡ್ತಿರ್ಬೇಕು. BP ಹೆಚ್ಚರೆ ಮಾಡ್ತದ, ಕಮ್ಮರೆ ಮಾಡ್ತದ. ಒಟ್ಟು ಉಪ್ಪಿನಿಂದ BP ಸಂಬಂಧಪಟ್ಟಿದ್ದು ಬರ್ತಿರ್ತದ. ಬರ್ತಿರ್ತದ ಇಲ್ಲ ಹೋಗ್ತಿರ್ತದೆ, ನನಗೆ ಗೊತ್ತಿಲ್ಲ. ಸೊಮ್ಮೆ ಹಿಂಗೆ ಪಿಕ್ಚರ್ ಒಳಗೆ ನೋಡ್ತಿರ್ತಿಲ್ಲ, ಅವಾಗ ಡಾಕ್ಟರ್ಗಳು ಹೇಳ್ತಿರ್ತಾರೆ ನಿಮಗೆ ಶುಗರ್ BP ಬಕ್ಕೊಳ್ಳೋದ್ರಿ. ಒಂದು 10 ನಿಮಿಷ ಬಿಡಬೇಕು. ಸೊ ಉಪ್ಪು ಅದು ಹಾಕಿದ್ಮೇಲೆ ಒಂದು 10 ನಿಮಿಷ ಬಿಡಬೇಕು. 10 ನಿಮಿಷ ಕುದಿಬೇಕ, ಕೊಳ್ ಕುದಿಯೋವರೆಗೂ ನಿಮ್ಗೆ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ. ನಾನು ಮೊನ್ನೆ ಸ್ವಿಗ್ಗಿ ಹೊಡ್ಲಿಕ್ಕೆ ಹೋದಾದಾಗ ಒಬ್ಬ ಅಂಗವಿಕಲ ಅಂಕಲ್ ಸಿಕ್ಕಿದ. ಅಂಕಲ್ ಒಂದು ಮಾತು ಹೇಳಿದ ನನಗೆ, ಅಂಕಲ್ ನೀವು ಯಾಕ್ರಿ ಫುಲ್ ಟೈಮ್ ಪಾರ್ಟ್ ಟೈಮ್ ಮಾಡ್ತೀರೋ ಏನು ಮಾಡ್ತೀರೋ ಅಂತ ಕೇಳಿದಾಗ, ಇಲ್ಲ ನಾನು ಪಾರ್ಟ್ ಟೈಮ್ ಮಾಡ್ತೀನಿ, ಫುಲ್ ಟೈಮ್ ಎಲ್ಲ ನಾನು ಕಂಪ್ನಿಗೆ ಹೋಗ್ತೀನಿ. ಅವ್ರ ಪೋಲಿಯೋ ಬಲ್ಗಾಲೋ ಎಡ್ಗಾಲೋ ಸ್ವಲ್ಪ ಟ್ವಿಸ್ಟ್ ಆಗಿದೆ, ನಡೆಯೋಕ್ಕಾಗಲ್ಲ. ಹ್ಯಾಂಡಿಕ್ಯಾಪ್ಟ್ ಅದು ಯಾವ ಥರ ಆಗಿಬಿಟ್ಟಿತ್ತು ಅಂದ್ರಣ, ಪಾಪ ಅವ್ರಿಗೆ ನಡೆಯೋಕ್ಕಾಗ್ತಿಲ್ಲ ಅಂದರೂ ಅವರು 3rd ಫ್ಲೋರ್ವರೆಗೂ ನಡ್ಕೊಂಡು ಬಂದು ಅವ್ರ ಆರ್ಡ್ರನ್ನ ಅವರೇ ಪಿಕ್ ಮಾಡ್ಕೊಂಡ್ರು. ಏನಕ್ಕೆ ಅಂಕಲ್ ನೀವು ಪಿಕ್ ಮಾಡ್ಕೊಂಡ್ರಿ, ನಾನೇ ತಂದು ಕೊಡ್ತಿದ್ದಲ್ಲ ನಿಮ್ಮ ID ನಂಬರ್ ಹೇಳ್ದೆ ಅಂತ ನಾನು. ಇಲ್ಲಪ್ಪ, ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು, ಬೇರೆಯವ್ರ ಕೆಲಸ ಬೇರೆಯವರೇ ಮಾಡ್ಕೋಬೇಕು. ನಾನು ಹಿಂಗಿದ್ದೀನಿ ಅಂತ ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ನಾನು ದುಡಿಯೋ ವಯಸ್ಸಲ್ಲಿ ದುಡ್ದಿದ್ದ, ಮಾಡೋ ವಯಸ್ಸಿನಾಗ ಮಾಡಿದ ಅಂದ್ರೆ ನನ್ನ ಬರೀ ಮಕ್ಕಳು ಇರ್ತಿತ್ತು. ನಾನು ದುಡಿಯೋ ವಯಸ್ಸಿನಾಗ ಮೈಗಳತನ ಮಾಡಿ ನನಗೆ ದುಡಿಯೋದು ಆಲಾರ ಬಿಟ್ಟಾಕ ನಾನು ಬಿಟ್ಟಿದ್ದ. ಸೊ ಬಿಟ್ಟ ಮೇಲೆ ನನಗೆ ಇವಾಗ ಗೊತ್ತಾಗತ್ತದ ಆ್ಯಕ್ಚುಲಿ ನಾನು ದುಡಿಬೇಕಿತ್ತು ಅಂತೇಳಿ. ಅದಕ್ಕೆ ಅವ್ರ ಕಂಪ್ನಿಗೆ ಹೋಗ್ತಾ ಕಂಪ್ನಿಗೆ ಹೋಗ್ತಾ ಸ್ಯಾಟರ್ಡೆ ಸಂಡೇ ಸ್ವಿಗ್ಗಿ ಹೊಡಿತಾರ ಅವ್ರು. ದೊಡ್ಡವ್ರ ಮಾತ್ರ ಹೇಳಪ್ಪ, ನಮ್ಮ ದುಡಿಯೋ ವಯಸ್ಸನ್ನ ಯಾರು ದುಡಿಬೇಕು ಯಾಕೆ ಹೇಳ್ಯಾರ, ದುಡ್ರಿ ನಾಳೆ ರಾಜನಂಗ್ ಕೂತ್ ಉಣ್ತೀರಿ ಅಂತ ಹೇಳ್ಯಾರ. ಅದು ಬಿಟ್ಟು ಈಗಿನ ಜನ್ರೇಷನ್ ಹೆಂಗತ್ತ, ದುಡೋ ವಯಸ್ಸಿನಾಗಿದ್ರೆ ಮಕ್ಕಳು ಮಾಡ್ಕೊಂಡು ತಿರ್ಗಾಡ್ತಾರ. ಲವ್ ಮಾಡ್ರಿ, ಲೌಡ ಮಾಡ್ರಿ, ಚಾಕ್ಲೇಟ್ ಡೇ, ಲವ್ ಡೇ, ಇಂತ ಕುಂಡಿಡ್ಸ್ಕೊತವ್ರಿ. ಇಂತ ಮಾಡ್ಕೊತ ಹೋಗ್ತದೆ ಈಗಿನ ಜನ್ರೇಷನ್. ಕರಿಬೇವು ತೊಗೊಂಡು ಇದ್ರಾಗ ಹಾಕೋರ್ಲೆ ನಿಮ್ಮ ಅವನ್ ಲವ್ ಎದಕ್ಕೆ ಶಂಟಲಿಗೆ ಮಾಡ್ತೀರಿ, ಜೀವನದಲ್ಲಿ ಲವ್ ಮಾಡ್ಬೇಡ್ರಿ, ಮುಂದೆ ಬರಲ್ಲ. ನನಗೆ ಯಾವ ಸಬ್ಸ್ಕ್ರೈಬರ್ ಇಲ್ಲ ನನಗೆ ಯಾವ ಸಬ್ಸ್ಕ್ರೈಬರ್ ಇಲ್ಲ, ನನಗೆ ಯಾವ ಫಾಲೋವರ್ಸ್ ಇಲ್ಲ. ಅಣ್ಣ ನಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಅಣ್ಣ, ನಂಗೆ ಫಾಲೋ ಮಾಡ್ರಿ, ನಾನು ಭಿಕ್ಷೆ ಬೇಡ ಮಗನೇನ ಅಲ್ಲ. ನಾನು ಖುಷಿಗೆ ನಾ ಮಾಡ್ತೀನಿ. ನಮ್ಮ ಅಣ್ಣನ ಫೋನ್ ಅದ, ನಮ್ಮ ಅಣ್ಣನ ಫೋನಾಗ ವಿಡಿಯೋ ಮಾಡ್ತೀನಿ. ನನ್ನ ಡಾಟಾ ಅದ, ನಾ ಪೋಸ್ಟ್ ಮಾಡ್ತೀನಿ. ನನಗೆ ಯಾವಾರ ಕೇಳವನ ಕೇಳಲ್ಲ, ಯಾಕಂದ್ರೆ ನನ್ನ ಮನಸ್ಸ ಮೌಖಿಕ ಸ್ವಾತಂತ್ರ್ಯ ಅದ, ಹೆಂಗೆ ಭೀ ಹೋಯ್ಕೋತೀನಿ. ನಾ ರಂಡಿ ಮಕ್ಕಳ ನಿಮ್ಮ ಅವ್ನು ತೂಲೋತೆ ನಿಮ್ಗೆ ಭಯಲ್ಲ, ನಾ ಯಾಕೆ ಬೈಲಿ? ನನಗೆ ಯಾರಿಗಾರ ಭಯದಿತ್ತು ಅಂದ್ರೆ ಅವ್ರ ಹೆಸರು ತೊಗೊಂಡು ಬೈತಿರ್ತೀನಿ. ಸೊ ನನಗೇನು ಅನ್ನಿಸ್ತು ನಾ ಹಾಗೆ ಮಾತಾಡ್ತೀನಿ. ಸೊ ನನಗೆ ನಿಮ್ಗೆ ಬೇಕಾಗಿತ್ತರ ಬಣ್ಣದ ಮಾತಾಡಿ ನಿಮ್ಗೆ ನೆನ್ಸಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಅವ್ವಪ್ಪ ನಾನು ಖುಷಿ ಯಾರ, ನಮ್ಮ ಅವ್ವಪ್ಪಗೆ ನಾ ಎಷ್ಟು ಹಾಲು ಕಟ್ಟಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಗೊತ್ತಾದ್ರೆ ಅವ್ರು ಚಪ್ಪಲಿ ಹೊಡಿತಾರೆ ನನಗೆ. ಆ್ಯಕ್ಚುಲಿ ನೆನ್ನೆ ರೈಸ್ ಅಲ್ಲ ಇದು, ಸಕ್ಕತ್ತಾಗದ. ಆರಿಪಣ ನಾವು ಚಿಕನೇ ಮಾಡ್ತಾನೆ, ಚಿಕನ ಆರಿಪಣ ತಂಗ್ ಮಾಡ್ತಾರಲ್ಲ ಅವ್ನ ಕಡೆ ಚಿಕನ್ ತಿಂದಿಲ್ಲ ಒಂದ್ಸರಿ ನಾವು. ಅವ ಮಾಡಿದೈತಲ್ಲ ಸಕ್ಕತ್ತಾಗಿ ಮಾಡಿದಿಲ್ಲ, ಹೆಣ್ಮಕ್ಳ ಕೈಗುಣನೇ. ಸೊ ಅಣ್ಣಗ ಮಾಡಕ್ಕೆ ಬರ್ತದ ಅಂದ್ರೆ ಅವತ್ತು ಫೇಲ್ ಆಗಿತ್ತು. ಚಿಕನ್ ಚಲೋ ಇದ್ದಿದ್ದಿಲ್ಲ, ಏನೋ ಒಂದು 3 ಸರಿ ಇದ್ದಿದ್ದಿಲ್ಲ ಗೊತ್ತಿಲ್ಲ, ಒಟ್ನಲ್ಲಿ ಚೆಂದ ಮಾಡಿದ್ದು. ಆ ಅಕ್ಕ ಭಾರಿ ಮಾಡ್ತಾಳೆ ಅಂದ್ರು. ಮೊನ್ನೆ ಬಂದಿದ್ರು ಒಂದು ಸಾರಿ ರೂಮಿಗೆ, ಅವಾಗ ನಾ ಕಂಟೆಂಟ್ ಕ್ರಿಯೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಿಲ್ಲ. ಬಟ್ ಬಂದು ಹೇಳ್ದಾಗ ನಾ ಸ್ಟಾರ್ಟ್ ಮಾಡಿದಂದ್ರೆ ಅವ್ರಿಗೆ ಭೀ ಕಂಟೆಂಟ್ ಒಳಗೆ ತೋರಿಸಿದ. ಅಕ್ಕ ಭಾಳ ಜನ ನಮ್ಮ ರೂಮಿಗೆ ಬಂದಿರಿ ಅಕ್ಕ, ನೀವು ಮಂಚಕ್ಕೆ ಏನೋ ಅಂತ ಕೇಳ್ತಿದ್ನ. ಅಕ್ಕನ ಜೊತೆ ಮಾಮನೂ ಬಂದಿರು, ಬಟ್ ನಾ ಮಾತಾಡ್ಸ್ಲಿಲ್ಲ. ಏನು ಅನ್ಕೊಂಡ್ಬಿಟ್ರು ಅಂತ ಹೆಂಗೆ ಅಂತೇಳಿ. ಅಲ್ಲಿ ಯಾರೂ ಇಲ್ಲ, ನಾವಿಬ್ರು ಇದ್ದೀವಿ. ಆ್ಯಕ್ಚುಲಿ ಇಬ್ಬರೇ ಇದ್ದೀವಲ್ಲ, ಇಬ್ಬರೇ ಇದ್ದೀವಿ. ರೈಸ್ ಮಾತ್ರ ಸಾಕಾಗಲ್ಲ. ರೈಸ್ ತಿಳಿದಿತ್ತು ಇಲ್ಲಿ ಕುಡ್ಲಿಕ್ಕತ್ತದೀವಿ ನಾ. ಹಾಂ ಏನು ಕೆಲಸ ನೋಡಿ ಬಂದಿ? ಏನು ಕೆಲಸ? ಎಷ್ಟು ಪೇಮೆಂಟ್? 15. ಊಟ ರೂಮ? ಊಟ ರೂಮ್ ಅವ್ರದೇ? ಎಲ್ಲಿ? ಓಟಿ ಸರ್ಕಾರ. ನೋಡಿ ಮಂದಿ ಹಂಗಾರ. ನಮ್ಮೂರ್ದಾರ ಗುಲ್ಬರ್ಗ
ನಾಳೆ ಕರೆದಿದ್ದವ್ರೇನು ಅನ್ಕೊಂಡ್ರಲ್ಲ ಮಾರೆ ಮನ್ ಮಂದಿ ಆಗ್ಬಿಡೋದು ಕ್ಯಾಮ್ರಾ ಮಂದ್ ಅಂತ ನಿಮ್ಗೆ ಕಾಣಿಸುತ್ತೆ ಏನು ಕಡಿಕೆ ಕಲ ಬೆಳಗ್ಗೆ ಬಿಡೋದು ವಿಡಿಯೋ ಮಾಡಕತ್ತೀನಿ ತಮ್ಮ ವಿಡಿಯೋ ಮಾಡಿದ್ಮೇಲೆ ಡಿಸೈಡ್ ಮಾಡ್ತೀನಿ ಕಂಟೆಂಟ್ ಕ್ರಿಯೇಟರ್ ಆಗೋದು ಭಾಳ ಕಷ್ಟ ನಾವು ಕಂಟೆಂಟ್ ಕ್ರಿಯೇಟರ್ ಆಗಲ್ಲ ನಮಗೆ ಹಿಟ್ಲರ್ ಆಗಲ್ಲ ಅದೇ ಬೇಕಾಗಿದೆ ಹೇಳೋದಿಲ್ಲ ನಾವು ಕಂಟೆಂಟ್ ಕ್ರಿಯೇಟರ್ ಆಗಲ್ಲ ನಮ್ಮ ಮನುಷ್ಯ ಮಂದಿ ಮಾತಾಡೋ ಮೌಖಿಕ ಸ್ವಾತಂತ್ರ್ಯಗಳಾಯ್ತು ಹೆಂಗೆ 4 ಮಂದಿ ಇಷ್ಟಪಡ್ತಾರ ಬದುಕಾದಿರೋ ಜೀವನದಾಗ ಏನು ನಮಗ್ ಇಷ್ಟ ಆಗ್ಬೇಕು ನಮಗದು ಇಷ್ಟ ಆಯ್ತು ಮಾಡದೆ 4 ಮಂದಿ ಲೈಕ್ ಹೊಡಿತಾರ ಫಾಲೋ ಆಗಿ ಇದು ಮಾಡಿ ನಾನು ಕಂಫರ್ಟಬಲ್ ಇದ್ದೀನಿ ನಮಗೆ ಬೇಕಾದಂಗೆ ವಿಡಿಯೋ ಮಾಡಕ್ಕೆ ನಮಗೆ ಹೆಂಗ್ ಗೊತ್ತೇನು ಮತ್ತೊಬ್ರು ರೀಲ್ಸ್ ನೋಡಿ ಮತ್ತೊಬ್ರು ಯೂಟ್ಯೂಬ್ ಕಂಟೆಂಟ್ ನೋಡಕ್ಕಿಂತ ನಮ್ದು ನೋಡಿ ನಾವೇ ಖುಷಿ ಪಡೀನಿ ಅಟ್ಟೆ ಸ್ಟಂಟ ನೀವು ಎರಡು ರೀಲ್ಸ್ ಮಾಡ್ರಿ ನಮ್ಮ ರೀಲ್ಸ್ ನೋಡಿ ನಾವೇ ಖುಷಿ ಪಡ್ತೇವೆ ಅಷ್ಟೇ ಜೀವನ ನಾವು ಮತ್ತೊಬ್ರು ರೀಲ್ಸ್ ಸೆಂಟ್ರಲ್ ಇದ್ ನೋಡಾಮಿ ನಮ್ದು ಫೋನ್ ಅದ ನಮ್ದು ಕ್ಯಾಮ್ರಾ ಅದ ನಮ್ಮ ರೀಲ್ಸ್ ನೋಡಿ ನಮ್ಮ ಬ್ಲಾಗ್ ನೋಡಿ ನಾವೇ ಖುಷಿ ಪಡಿ ನಾವು ಮುಂಜಾನೆ ನೋಡಿದ ಮಾಡಿ ವಿಡಿಯೋ ಏನಿಲ್ಲ ಮಿನಿಮಮ್ 50 ಸಾರಿ ನಾವೇ ನೋಡೇವು ನಾವೇ ನೋಡಿದೆವು ಅದ 50 ಮಂದಿ ನೋಡ್ಯಾರಿಲ್ಲ ಗೊತ್ತಿಲ್ಲ 50 ಸಾರಿ ನಾವೇ ನೋಡೇವು ರೀಲ್ಸ್ ನಾವೇ ನೋಡಿದೆವು ನಾವು ಖುಷಿ ಪಟ್ಟಕ್ಕೆ ಮಾಡೋದು ಅಣ್ಣನ ಓನರ್ಗೆ ರೀಲ್ಸ್ ಕಳ್ಸೋಣ ಆಕ್ಚುಲಿ ಏನು ಮಾತಾಡಿರಲ್ಲ ಆಕ್ಚುಲಿ ಅವ ಅಲ್ಲಿ ಹೋದ್ಮೇಲೆ ಮಾತಾಡ್ತಾನೆ ಡೈರೆಕ್ಟ್ ಆಗಿ ನೋಡು ಕೊತ 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 ಕುದಿಬೇಕು ಈ ತರ ಈಗ ಕುದಿಯಕ್ಕೆ ಕೊತ ಸೊ ಇವಾಗ ರೊಟ್ಟಿ ಹಾಕೋ ಟೈಮು ಸೊ ಹಿಂಗ ಬಿಡಿ ಬಿಡಿಯಾಗಿ ರೊಟ್ಟಿ ಹಾಕ್ಬೇಕಾ ರೊಟ್ಟಿ ಹಾಕಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕು ಅಂತ ಕಲಿಸ್ಕೊಡ್ತೀವಿ ನಿಮ್ಗೆ ಅಪಾರ ತಿಳಿದವರು ಅವರು ರೊಟ್ಟಿ ಹಾಕಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕಂತ ಹೇಳ್ದ ಇವಾಗ ಅಪಾರ್ಥ ತಿಳಿಯೋದ ನೆಕ್ಸ್ಟ್ ಸ್ಟೆಪ್ ಅಂದಿಲ್ಲ ನಮ್ಮ ಅಣ್ಣ ಹಂಗೆ ಏನಾರ ಮಾತಾಡ್ತಿರ್ತಾನ ಡಬಲ್ ಮೀನಿಂಗ್ ಭಾಳ ಮಾತಾಡ್ತಾನ ನಮ್ಮ ಅಣ್ಣ ಆಕ್ಚುಲಿ ದಪ್ಪ ಮುರಿ ನೋಡಿ ಬ್ರೋ ಇರೋ ನಾ ಆ್ಯಕ್ಚುಲಿ ನಾ ಇನ್ನೊಂದು ವಿಷಯ ಹೇಳ್ಬೇಕು 2026 2027 ನನಗೆ ಬಿಗ್ ಬಾಸ್ ಒಳಗೆ ನೋಡ್ತೀನಿ ನಾ ಭ್ರಮೆ ಅಸಹ್ಯ ಮಾಡಕತ್ತೆ ನನಗೆ ಏನ್ ನಮ್ಮ ಬಾಸ್ ಮತ್ತೆ ಕರ್ಕೊಳ್ಳೋದ ನನಗೆ ಅಣ್ಣ ಟು ಕಾಲ್ ಬೀಳ್ತೀನಪ್ಪ ಕಡೆ ನೀ ಬಿಗ್ ಬಾಸ್ ಏನ್ ಅಣ್ಣ ತೋನಿ ಕಾಯ್ಬೇಕು ನಮ್ಮ ಬಾಸ್ ನಿನಗೆ ಏನು ಹೇಳ್ದನ ನಾ ಬಿಗ್ ಬಾಸ್ ಒಳಗೆ ಹೋಗ್ತೀನಿ ಅಂತ ಕಂಟೆಸ್ಟೆಂಟ್ ಆಗಿ ಹೋಗ್ತೀನಿ ಅಂದೇನು ವೀಕ್ಷಕನಾಗಿ ಬಿ ಹೋಗ್ತೀನಿ ನಾ ಅದೇ ಹೇಳಿದ್ದೆ ನಾನು ಹಿಂಗೆ ಅಂದೆ 3 ವರ್ಷ ನಾನು ವೀಕ್ಷಕನಾಗಿ ಹೋಗ್ತೀನಿ ಅನ್ಕೊಂಡಿದೀನಿ ಇನ್ನೂ ಹೋಗಿಲ್ಲ ನೀ ಅನ್ಕೊಂಡು ಪ್ರಯತ್ನ ಪಟ್ಟೇನು ಇನ್ಸ್ಟಾ ಒಳಗೆ ವಿಡಿಯೋ ಮಾಡ್ಕೊಂಡು ಬಿಟ್ಟಿದ್ದೇನು ನಾ ಬಿಡ್ಲಕತ್ತೀನಿ ನಾ ಹೋಗ್ತೀನಿ ಆಲ್ ದ ಬೆಸ್ಟ್ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಚೆನ್ನ ಥ್ಯಾಂಕ್ ಯು ಮುರಿಯರ ಸಖತ್ತಾಗಿ ಆಯಿತು ಇದ್ರ ಜೊತೆ ಆ್ಯಕ್ಚುಲಿ ಮೊಸರು ಇರಬೇಕು ಆ ಮೊಸರ್ಕಿಂತ ಮೊಸರು ಮಜ್ಜಿಗೆ ಇರಬೇಕು ಯಾಕಂದ್ರೆ ಅರಿಶಿಣ ಇದು ಏನದು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಾಡ್ತಾರಲ್ಲ ಮಜ್ಜಿಗೆ ಮತ್ತೆ ಲಸಿ ಮಜ್ಜಿಗೆ ಅಣ್ಣ ಮಜ್ಜಿಗೆನೆ ಮತ್ತೇನೇನು ಮೊಸರು ಇರ್ತದ ಮೊಸರೊಳಗೆ ನೀರು ಹಾಕಿ ಅಳಸು ಮಾಡ್ತಾರ ಅಳಸು ಮಾಡಿದ್ಮೇಲೆ ಒಂದು ಬೊಗೋಣಿ ಇಟ್ಟು ಬೊಗೋಣಿ ಒಳಗೆ ಕರಿಬೇವ ಎಣ್ಣೆ ಇದು ಜೀರಿಗೆ ಸಾಸಿವೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಅದ್ರೊಳಗೆ ಇದು ಹಾಕ್ತಾರ ಮಜ್ಜಿಗೆ ಪಾನಿ ಹೊಡಿತಾರ ಅದಕ್ಕ ಏನಂತ ಮಜ್ಜಿಗೆ ಸಾರ್ ನಾ ಏನು ಹೊಳ್ಕೊಳಕತ್ತೀನಿ ನೋಡ ಮಜ್ಜಿಗೆ ಸಾರ್ ಮತ್ತಿನ್ನೇನು ನಾನು ಮಜ್ಜಿಗೆ ತೊಳ್ಕೊಳತ್ತಿಲ್ಲ ನಮ್ಮ ಅಣ್ಣ ಹಂಗೆ ಮಜ್ಜಿಗೆ ಸಾಂಬಾರು ಅದು ಹಾಕೊಂಡು ತಿನ್ರಪ್ಪ ಎಷ್ಟು ಕಾಂಬಿನೇಷನ್ ಸಕ್ಕತ್ತಾಗಿ ಅನಿಸ್ತದ ನಮ್ಮನ ಬೇಗ ಬಂದ್ರೆ ಮುರಿದ್ರಾತ್ರಿ ಯಾರೋ ಬರಬೇಡ್ರಿ ನಾವು ಶಾರ್ಟನೂ ಕೊಡಲ್ಲ ಸುಮ್ಮನೆ ನಮ್ಮ ಅಣ್ಣ ಫಾರ್ಮಲ್ ಅಡ್ರೆಸ್ ಕೇಳ್ತಾನೆ ನಮ್ಗೆ ಇಲ್ಲಿ ಉಳೋಕೆ ಗತಿ ಇಲ್ಲ ಚಾಲ ರೊಟ್ಟಿ ಸಿಗೋದು ಭಾಳ ಕಷ್ಟ ಹಂಗೆ ಗತಿ ಇಲ್ಲ ಮೇಡಮ್ ಬಂದವ್ರಿಗೆ ಯಾರಿಗೆ ಕಮ್ಮಿಟ್ಟಿದ್ದು ಉಳ್ಳಗತ್ತಿಲ್ಲ ಯಾರಿಗೆ ಕಮ್ಮಿಟ್ಟಿಲ್ಲ ಬಟ್ ಗತಿ ಇಲ್ಲ ತಿದ್ದವ್ರಿಗೆ ರೊಟ್ಟಿ ಯಾಕೆ ಅವ್ರಿಗೆ ಶೇರ್ ಮಾಡಬೇಕು ಅವ ಯಾವ ಕರೆನ ಬರ್ತಾನೇನೋ ಬಲ್ಲಿ ಸ್ವಲ್ಪ ಫಾರ್ಮಲ್ ಅಡ್ರೆಸ್ ಅಣ್ಣ ಥ್ಯಾಂಕ್ ಯು ಅಣ್ಣ ತರ ಪಿಕಾರ್ಸ್ ಮಕ್ಕಳು ಕಾಮೆಂಟ್ ಮಾಡಿ ನಾನು ಆ್ಯಕ್ಚುಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ನಾವು ವಿಡಿಯೋ ಮಾಡಿ ಅಂತೇಳಿ ನಾನು ವಿಡಿಯೋ ನೋಡ ನಿಮ್ಗೆ ಹೊಟ್ಟೆ ತುಂಬ್ತದ ಇಲ್ಲ ನೀವು ನೋಡಬೇಕು ಮಾಡಬೇಕು ತಿನ್ಬೇಕು ಹೊರತು ಇಲ್ಲ ಮಾಡ್ದವ್ರು ಬರಕ್ಕೆ ಹೋಗಿ ತಿನ್ಬೇಕು ಅದು ಬಿಟ್ಟು ನಾವು ವಿಡಿಯೋ ನೋಡೋಣ ಇವ್ ಅಣ್ಣನ ಡೈ ಹಾರ್ಟ್ ಫ್ಯಾನ್ ನಾನು ಅನ್ನದ ಸಮಾನ ಊಟ ಮಾಡಕತ್ತೀನಿ ಒಳ್ಳೇದಲ್ಲ ನಿಮ್ಗೆ ಇದು ಮುರಿ ಕೊತ್ತ ಕುದಿಬೇಕು ಇದು ಕುದ್ಮೇಲೆ ಏನಾಗ್ತದಂದ್ರೆ ಕರೆಕ್ಟಾಗಿ ನೀರು ಮತ್ತು ಅದು ಡೈಜೆಷನ್ ಡೈಜೆಷನ್ ಆದ್ಮೇಲೆ ಸ್ವಲ್ಪ ಕೆಳಗಡೆ ಹೊತ್ತಿ ಥರ ಆಗಿರ್ತದೆ एकदम ಜೋರಾಗಿ ಗಸ್ ಅಳಗಡ್ಸ್ಬೇಕು ನೀವು ನಾವು ಭಾರಿ ಅಳಗಡ್ಸ್ಬೇಕು ಅದಕ್ಕೆ ಒಟ್ಟು ಅಳಗಡ್ಸ್ರಿ
ಹ್ಯಾಂಗೆ ಆಡಿಸ್ತಾರೆ ನಿಮಗೆ ಬರ ನೀರು ಹೆಚ್ಚಿಗೆ ನೀರು ನಾ ಹೊಯ್ಕೊಂಡಿಲ್ಲ ನೀರು ನಿಮಗೆ ಹಟ್ಬೇಕು ನೀವು ಹಾಕೋರಿ ನಾವು ಸ್ವಲ್ಪ ಸಾಂಬಾರ್ ಸಾಂಬಾರ್ ಜೊತೆ ತಿನ್ನಂತೇನವ್ರು ನಮಗೆ ಸಾಂಬಾರ್ ಬೇಕು ಈಗ ಮಜ್ಜಿಗೆ ತರ್ತೇವೆ ಮೊಸರು ತರ್ತೇವೆ ಮೊಸರಲ್ಲೇ ಮಜ್ಜಿಗೆ ಮಾಡ್ತೇವೆ ಮಜ್ಜಿಗೆ ಪಾಣಿ ಹೊಡೆದು ಮಜ್ಜಿಗೆ ಸಾಂಬಾರು ಮಾಡಿ ಉಳಿತೇವೆ ನಾವು ಯಾಕಂದ್ರೆ ಅದು ಸಕ್ಕತ್ತಾಗಿ ಹಾಕ್ತೇವೆ ನೀವೊಂದ್ಸರಿ ಬೇಕಂದ್ರೆ ಟ್ರೈ ಮಾಡ್ರಿ ನಾವು ಹೊಲ್ಸೊಲ್ಸ್ ಮಾತಾಡಿರ್ಬೇಕು ನಮ್ಮ ಮಾತೆ ಹೆಂಗೆ ಅವ ಶಾಂಟ ನಾವು ನಿಮ್ಮ ಕಾಲಾಗ ನಿಮ್ಮ ಕಾಲಾಗ ನಾವು ಮಾತೆಲ್ಲ ಚೇಂಜ್ ಮಾಡೋದಾಗಲ್ಲ ನಾವು ಹೆಂಗೆ ಬೇಕು ಹಂಗೆ ಮಾತಾಡೋ ಹಂಗೆ ಮತ್ತೊಬ್ರ ಕಾಲ ಬದುಕಿ ಮಗ ಅಲ್ಲ ನನಗೆ ಹೆಂಗೆ ಬೇಕು ಹಂಗೆ ಬದುಕಿ ಮಗ ನಾನು ಆ್ಯಕ್ಚುಲಿ ವಿಡಿಯೋ ಮಾಡಕತ್ತಿದೆ ನನಗೆ ಹೆಂಗೆ ಬೇಕು ಹಂಗೆ ಬದುಕೋ ಕಾಲ ಆಗಿ ಅಕಸ್ಮಾತ್ ಮುಂದೆ ಸತ್ತಂದ್ರೆ ಬಿ ನನ್ನ ಮಕ್ಕಳಿಗೆ ನನ್ನ ಮೊಮ್ಮಕ್ಕಳಿಗೆ ಅದೇ ಕೆಲಸ ಇಲ್ಲ ಅಂದ್ರೆ ನಮ್ಮ ಕಾಕ ಹಿಂಗಿದ್ದ ಯಾಕಂದ್ರೆ ನಾ ಸತ್ತ ಅಂದ್ರೆ ನಾ ಎಲ್ಲಿ ಶಾಂಟದಾಗ ನನ್ನ ಮಕ್ಕಳು ಎಲ್ಲಿ ಇರ್ತಾವ ನಾ ಸತ್ತಿದ್ದೆ ಅಂದ್ರೆ ನಮ್ಮ ಅಣ್ಣನ ಮಕ್ಳು ಇರ್ತಾವ ಅವ್ರು ಹೇಳ್ತಾರೆ ಓ ನಮ್ಮ ಕಾಕ ಹಿಂಗಿದ್ದ ಇಟ್ಟು ಅನ್ನೋದು ವಿಡಿಯೋ ಮಾಡ್ತೈತೆ ಸುಳೆ ಮಗ ಅತ್ತಾರ ನನಗೆ ಅದಕ್ಕಾಗಿ ವಿಡಿಯೋ ಮಾಡ್ಕೊತೀನಿ ಹೊರತು ನಾನು ನಿಮ್ಗೆ ಯಾರಿಗೋ ಮೆಚ್ಚಿಸ್ಬೇಕು ನೀವು ನನಗೆ ವಿಡಿಯೋಕ್ಕೆ ಲೈಕ್ ಕೊಡಬೇಕು ಶೇರ್ ಮಾಡಬೇಕು ನಾನು ಶೇಂಗಾ ನಿಮ್ಮ ಲೈಕ ಸಬ್ಸ್ಕ್ರೈಬರ್ ಶೇರ್ ನಾವು ಹೊರಗೆ ಕಷ್ಟಪಟ್ಟು ಬೆವರು ಸುಳಿಸಿ ದುಡಿತೀನಿ ಹೊರತು ಆನ್ಲೈನ್ ನನ್ನ ಹರಾಮ್ ರೊಕ್ಕ ನನಗೆ ಬೇಕಾಗಿಲ್ಲ ಹರಾಮ್ ರೊಕ್ಕ ನಿಮ್ಗಿಟ್ಟ ಸೀಮಿತ ಇರಲಿ ಅಂದ್ರೆ ಕಷ್ಟಪಟ್ಟವ್ರಿಗೆಲ್ಲ ಹರಾಮ್ ರೊಕ್ಕನ ಕೇಳಲ್ಲ ಅವ್ರು ಕಷ್ಟಪಟ್ಟಿರ್ತಾರೆ ಅವ್ರವ್ರಿಗೆ ಸಂಬಂಧಪಟ್ಟಿದ್ದು ನನಗೆ ಬೇಕಾಗಿಲ್ಲ ಅಕಸ್ಮಾತ್ ನನಗೆ ಹಂಗೇನಾದರೂ ಬಂದರೂ ನಾನು ಬಡವರಿಗೆ ಸಹಾಯ ಮಾಡ್ತೀನಿ ಬಟ್ ನನಗೆ ಬಡವ್ರಿಗೆ ಸಹಾಯ ಮಾಡೋದಂದ್ರೆ ನಾನೇ ಕಡು ಬಡವಿದ್ದೀನಿ ಯಾಕೆ ಮತ್ತೊಬ್ರಿಗೆ ಸಹಾಯ ಮಾಡಲಿ ಬರೋಬರಿ ಇಲ್ಲ ನಾ ಮಾಡೋ ಬಡವಿಲ್ಲ ಬಿಡು ನಾಲ್ಕ ನಾವು ಬಟ್ಟಿಗೆ 4 ಲಕ್ಷ ಖರ್ಚು ಮಾಡ್ತಾನೆ ಶಾಂಟ ಇಲ್ಲ ಹಂಗೆ ಆ್ಯಕ್ಚುಲಿ ನಿಮ್ಗೆ ಗೊತ್ತಿಲ್ಲ ಅವ್ನ ಲೈಫ್ ಸ್ಟೈಲ್ ಕೇಳಿದ್ರೆ ನೀವು ದಂಗ ಬಿಡ್ತೀರಿ ಸುಮ್ ಬ್ಯಾಡ ಕೇಳಕ್ಕೆ ಯಾಕೆ ನೀವು ಸೈಕ್ ಆಗ್ತೀರಿ ಎಲ್ಲಿ ಲೈಫ್ ಸ್ಟೈಲ್ ಮುರಿತಿನ ಪರಿಸ್ಥಿತಿ ಲೈಫ್ ಸ್ಟೈಲ್ ನೀರು ಕುಡಿಬೇಕಾದ್ರೆ ಮಾತಾಡ್ಬಾರಲ್ಲ ಅವಾಗ ಮಾಡ್ಬಿಟ್ಟೆ ಬ್ರೇಕ್ ಅಂತ ಹೇಳ್ಬೋದು ಬ್ರೇಕಿಗೆ ಏನಿಲ್ಲ ನಾವು ನಾನ್ ಸ್ಟಾಪ್ ಹೋಗ್ತಿರ್ತೀನಿ ನಾ ಆನ್ಲೈನ್ದಾಗ ಟ್ರೋಲ್ ಮಾಡೋ ಟೈಮ್ನಾಗ 2 ಅವರ 3 ಅವರ ನೀರು ಕುಡಿಲಾರೆ ಉಸಿರು ಬಿಡ್ಲಾರೆ ಬೈತಿದ ಅವ್ರ ಖಾನಂದವ್ರು ಒಟ್ಟು ಮಂದಿ ಬರ್ತಿರು ಹಾನ್ ಬೈತಿದಾನ ಸೊ ಇವಾಗೆಲ್ಲ ಬಿಟ್ಟು ಒಳ್ಳೆ ಹುಡುಗ ಆಗ್ಬಿಟ್ಟಿನಿ ನಾ ಆ್ಯಕ್ಚುಲಿ ಮೊದಲು ವಿಡಿಯೋ ಮಾಡ್ಬೇಕಂದ್ರೆ ಯಾವ ಥರ ವಿಚಾರ ಮಾಡಿದಂದ್ರೆ ಆ್ಯಕ್ಚುಲಿ ಕೂದಲು ಇರಬೇಕು ಸ್ಮಾರ್ಟ್ ಇರಬೇಕು ಹ್ಯಾಂಡ್ಸಮ್ ಇರಬೇಕು ಬಟ್ಟೆ ಚಂದ ಇರಬೇಕು ಕೊಳ್ಳ ಬಂಗಾರ ಇರಬೇಕು ಚಲೋ ಫೋನ್ ಇರಬೇಕು ಚಲೋ ಕ್ಯಾಮ್ರಾ ಇರಬೇಕು ಏನು ಶಂಟನು ಅದು ಯಾವುದು ವರ್ಕೌಟ್ ಆಗಲ್ಲ ಶಂಟ ನೀವು ಹೆಂಗಿಲ್ಲ ಹಂಗೆ ಸ್ಟಾರ್ಟ್ ಮಾಡೋದು ಯಾಕಣ್ಣ ಬರೋದು ಅವನು ಅದು ಓ ಅಣ್ಣನ ಕೈ ಬ್ಯಾನ್ ಆಯಿತು ಬಟ್ ಅಣ್ಣ ಹುಲಿ ಶಂಟನ ತಲೆ ಕೆಡಿಸೋದು ಕೈ ಸುಟ್ರೆ ಶಾಂಟ್ ಬರೋಕ್ಕಾಗ್ತದೆ ಮಾತೊಳ್ಳಿ ಮತ್ತೆ ಊತರ ಕಮ್ಮಿ ಆಗ್ತದೆ ಯಾಕಣ್ಣ ಬರ್ದಕ್ಕೂ ದರ್ದನೇ ಗೊತ್ತಾ ನಾ ಏನು ಹೇಳೋದಿಲ್ಲ ನಾನು ಎದ್ರ ಮುಂದೆ ಹೇಳೋದಕ್ಕೆ ಅಣ್ಣಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅಣ್ಣಗೆ ವಿಡಿಯೋ ಮಾಡೋಕ್ಕೆ ಬರಲ್ಲ ಸುಮ್ಮನೆ ನಾ ಮಾಡಕತ್ತೀನಿ ಮತ್ತೆ ಮಾಡಿ ಆ ವಿಡಿಯೋ ಎಲ್ಲ ಮಾಡಕ್ಕೆ ಬರಲ್ಲ ಆಯಿತು ಫೈನಲಿ ಮುರಿ ಆಯಿತು ಸೊ ಫೈನಲಿ ಅಣ್ಣ ಇದೇನು ಹಿಂಗೆ ಎತ್ತಿ ತೋರ್ಸೋಣ ಸೊ ಈ ಥರ ಆಗಿರ್ತದೆ ಈ ಥರ ಆದಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು 2 ನಿಮಿಷ ಬಿಡಬೇಕು 2 ನಿಮಿಷ ಬಿಟ್ಟ ಮೇಲೆ ಸರಿಯಾಗಿ ಆಗುತ್ತೆ ಅದಾದಮೇಲೆ ನಾ ಮಜ್ಜಿಗೆ ಮಾಡೋ ವಿಧಾನ ಹೇಳ್ದಲ್ಲ ಆ ಮಜ್ಜಿಗೆ ತೊಗೊಂಡು ಒಂದು ಇದ್ರೊಳಗೆ ಹಾಕೊಂಡು ನೀರು ಹಾಕಿ ಮಿಕ್ಸ್ ಮಾಡಿ ಚೆಂದಾಗಿ ಅಳಸ್ ಮಾಡಬೇಕು ಅಂದ್ರೆ ಈಗ ನಾ ಮಜ್ಜಿಗೆ ಮಾಡೋ ವಿಧಾನ ಹೇಳಕತ್ತೀನಿ ಅದ್ರ ಸಂಗಟ ಸೈಡ್ ಡಿಶ್ ನೀ ಮಾಡಲ್ಲ ಬಟ್ ಇವ್ರಿಗೆ ಹೇಳಕತ್ತೀನಿ ನಮಗೆ ಮಜ್ಜಿಗೆ ಮಾಡೋದು ದೊಡ್ಡ ವಿಷಯ ಅಲ್ಲ ಬಟ್ ಈ ಕೆಳಗೆ ಹೋಗಿ ಮೊಸರು ತರೋರು ಯಾರು ಮೈಗಳತ್ತಾನ ನಮ್ಮ ಕಡೆ ಹೋಗೋದಾಗಲ್ಲ ನಿಮಗೆ ಬೇಕಂದ್ರೆ ನೀವು ಮಾಡ್ಕೋಬೋದು ಸೈಡಿಗೆ ಮೊಸರು ತೊಗೊಂಡು ಆ ಮೊಸರೊಳಗೆ ಅಳಸು ಮಾಡಿಬಿಟ್ಟು ಕರಿಬೇವ ಮೆಣಸಿನಕಾಯಿ ಜೀರಿಗೆ ಸಾಸಿವೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಯಾವ ಥರ ಹಾಕ್ತೀರೋ ಆ ಥರ ಮಜ್ಜಿಗೆನ ಹಾಕಬೇಕು ಮಜ್ಜಿಗೆ ಹಾಕ್ಬಿಟ್ಟು ಪಾಣೆ ಹೊಡೆದು ಸ್ವಲ್ಪ ಲೈಟಾಗಿ ಕೊತ್ತ ಕುದಿಸಿ ಬಂದ್ ಮಾಡಿಬಿಟ್ರೆ ಮಜ್ಜಿಗೆ ಹಬ್ಬ ರೆಡಿ ಅದು ಕೊತ್ತ ಕುದಿಸ್ಲಿಲ್ಲ ಅಂದ್ರೆ ಓಕೆ ಮಜ್ಜಿಗೆ ಆಮೇಲೆ ಬರೀ ಕರಿಬೇವ ನೀವು ಹಾಕಿರೋ ಇಂಗ್ರೀಡಿಯೆಂಟ್ ಕುದ್ಬಿಟ್ರೆ ಸಾಕು ಅದು ಸಖತ್ತಾಗೆ ಆಗುತ್ತೆ ಸ್ವಲ್ಪ ಉಪ್ಪು ಮಾತ್ರ ಹಾಕೋಬೇಕು ನಿಮ್ಮ ರುಚಿಗೆ ತಕ್ಕಷ್ಟು ಸೊ ವಿಡಿಯೋ ಸಿಕ್ಕಾಪಟ್ಟೆ ಲೆಂತ್ ಆಯಿತು ಮುರಿ ಮಾಡೋಕ್ಕೆ ಯಾರು ಈ ರೇಂಜಿಗೆ ಮೋಟಿವೇಶನ್ ಕೊಟ್ಟಿರಲ್ಲ ಸೊ ನಾವು ಮಾಡಕತ್ತೇವೆ ಬೇಕಂದ್ರೆ ನೋಡ್ರಿ ಬ್ಯಾಡ ಅಂದ್ರೆ ಬಿಡ್ರಿ ನೀವು ನೋಡ್ರಿ ಅಂತ ಕೈಕಾಲೆಲ್ಲ ಬೀಳ ಮಕ್ಕಳ ಅಲ್ಲ ನೀವು ನೋಡಿ ಅಣ್ಣ ನಮ್ಮ ವಿಡಿಯೋ ನೋಡೋಣ ಹೋ ನಾವು ಬೆಳಿಬೇಕಣ್ಣ ನಮ್ಗೇನು ಶಂಗಾನ ಇದು ಬೈ ಬೇಕಂದ್ರೆ ಬೆಳಿತೇವೆ ಬ್ಯಾಡ ಅಂದ್ರೆ ಬಿಡ್ತೇವೆ ಇಟ್ಟೆ ಮುರಿ ಮಾಡೋದು ಅವಶ್ಯಕತೆ ಬೇಕಂದ್ರೆ ಮೊಸರು ತೋರಿ ಬ್ಯಾಡ ಅಂದ್ರೆ ಬಿಡ್ರಿ ಸೊ ಇವತ್ತಿನ ವಿಡಿಯೋ ಒಳಗೆ ಇಷ್ಟೇ ಇವತ್ತಿನ ವಿಡಿಯೋ ಅಲ್ಲ ಈ ವಿಡಿಯೋದಾಗ ಇಷ್ಟೇ
ಬೇಕಂದ್ರೆ ನೆಕ್ಸ್ಟ್ ಸಿಗ್ತೀನಿ, ಬ್ಯಾಡ್ ಅಂದ್ರೆ ಭೀ ನೆಕ್ಸ್ಟ್ ಸಿಗ್ತೀನಿ. ಯಾಕಂದ್ರೆ ನನ್ನ ಇನ್ಸ್ಟಾಗ್ರಾಮ, ನನ್ನ ಯೂಟ್ಯೂಬ್, ನನಗೆ ಹೆಂಗೆ ಬೇಕು ಹಂಗೆ ವೀಡಿಯೋಗಳು ಪೋಸ್ಟ್ ಮಾಡ್ತೀನಿ. ನೋಡ್ಬೇಕನ್ಸದ್ರೆ ನೋಡ್ರಿ, ಬಿಡ್ಬೇಕನ್ಸದ್ರೆ ಬಿಡ್ರಿ. ನಿಮ್ಮ ಡಾಟಾ, ನಿಮ್ಮ ಫೋನ, ನಿಮ್ಮ ಇಷ್ಟ ಅದು. ಸೊ ನಮ್ಮ ಅಣ್ಣ ಕಾಣಿಸಲ್ಲ, ನಾನು ಅಣ್ಣಗೆ ಹೇಳ್ಕಿಸ್ಕೊಂಡು ಹಾಯ್ ಇದು ಬಾಯ್ ಹೇಳ್ಬಿಡ್ತೀನಿ. ಅಣ್ಣ ಅಣ್ಣ ಬಾಯ್ ಅನ್ನೋಣ. ಗ್ಯಾಸ್ ಬಂದ್ ಮಾಡಿದ ಓ ಗ್ಯಾಸ್ ಬಂದ್ ಮಾಡಿಲ್ಲ ತಣ್ಣ, ಫುಲ್ ಗಾಡಿ ಆಗ್ಬಿಟ್ಟೆ. ಅಣ್ಣ ಬಾಯ್ ಅನ್ನೋಣ. ಬಾಯ್ ಬಾಯ್ ಬಾಯ್, ಹೋಗ್ಬಿಡಮ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋ ನಾವು ಬೇಕಾದ್ರೆ ಬಾಯ್ ಬಾಯ್. ನಾವು ಚಕ್ರ ಬಿದ್ದು ಊಟ ಮಾಡೋದು ಇನ್ನೊಂದು ವಿಡಿಯೋ ಮಾಡೋದು ಮಾಡ್ತೀವಿ. ಮೂರು ಹೊತ್ತು ಮಾಡ್ತೀನಿ. ವಿಡಿಯೋ ಮಾಡೋಕೆ ಒಂದು ಕಂಫರ್ಟ್ ಝೋನ್ ಇರಬೇಕು, ಇಲ್ಲಾಂದ್ರೆ ಒಂದು ಮಾಡಬೇಕಾದ್ರೆ ತಿಂಡಿ ಇರಬೇಕು, ಮಾಡ್ತೀವಿ. ಸೊ ನನಗೆ ಇವಾಗ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನಮ್ಮ ಆಂಜನೇಯ ನಿಮ್ಗೆ ಕಾಣಕತ್ತಾನೋ ಇಲ್ಲ, ಇಲ್ಲಿ ಕರೆಕ್ಟಾಗಿ ನೋಡ್ರಿ, ಅಲ್ಲಿದೆ. ಒಂದು ಸಾರಿ ಹಿಂಗೆ ಕೈ ಮುಕ್ಕೊಂಡ್ಬಿಡ್ರಿ. ಬಾಯ್.